ರುದ್ರಪುರ ಈ ಗ್ರಾಮ ಇಡೀ ಜಗತ್ತಿನಿಂದ ಕತ್ತರಿಸಲ್ಪಟ್ಟಂತೆ ಕಾಣುವ ಒಂದು ವಿಚಿತ್ರ ಲೋಕ. ಇಲ್ಲಿ ಹರಿಯುವ ಗಾಳಿಗೂ ಒಂದು ಭಯದ ವಾಸನೆ ಇದೆ. ಈ ಹಳ್ಳಿಯ ಹೆಣ್ಣು ಮಕ್ಕಳು ಅಕ್ಷರಶಃ ಕಣ್ಣಿಗೆ ಕಾಣದ ಕೈದಿಗಳಾಗಿದ್ದಾರೆ. ಅವರು ಮನೆಯಿಂದ ಹೊರಗೆ ಹೋಗಬೇಕೆಂದ್ರೆ ತಮ್ಮ ಸಂಪೂರ್ಣ ಮುಖವನ್ನ ಕಪ್ಪು ಬಟ್ಟೆಯ ಮುಸುಕಿನಿಂದ ಮುಚ್ಚಿಕೊಂಡಿರಲೇಬೇಕು. ಇದು ಕೇವಲ ಒಂದು ಸಂಪ್ರದಾಯವಲ್ಲ, ಇದು ಆ ಹಳ್ಳಿಯ ಪಾಲಿಗೆ ಬದುಕಿನ ಪ್ರಶ್ನೆ. ಗ್ರಾಮಸ್ಥರು ನಂಬುವ ಪ್ರಕಾರ ಸುಮಾರು 100 ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಜ್ವಾಲಾ ಅಮ್ಮ ಎಂಬ ವೀರ ಮಹಿಳೆ ಇದ್ದಳು. ಅವಳು ಗ್ರಾಮದ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆ ಮತ್ತು ಧೈರ್ಯದ ಪಾಠವನ್ನ ಕೂಡ ಕಲಿಸುತ್ತಿದ್ದಳು. ಅವಳು ಗರ್ಭಿಣಿಯಾಗಿದ್ದಾಗಲೂ ಕೂಡ ತನ್ನ ಶಿಷ್ಯನೊಬ್ಬನನ್ನ ಸರ್ಪದಂಶದಿಂದ ಉಳಿಸಲು ಕುದುರೆಯನ್ನೇರಿ ವೈದ್ಯನ ಬಳಿಗೆ ಧಾವಿಸಿದ್ದಾಳೆ. ದಾರಿಯಲ್ಲಿ 4 ಅಧಮಿಗಳು ಸಹಾಯ ಮಾಡುವ ನೆಪದಲ್ಲಿ ಅವಳನ್ನ ತಡೆದು ಒಂಟಿ ಮಹಿಳೆಂದು ಅವಳ ಮೇಲೆ ಅಟ್ಟಹಾಸ ಮೆರೆಯುತ್ತಾರೆ. ಅವಳು ತೀವ್ರವಾಗಿ ಹೋರಾಡಿದರೂ ಆ ಕ್ರೂರಿಗಳು ಅವಳಿಗೆ ಬೆಂಕಿ ಹಚ್ಚುತ್ತಾರೆ. ಉರಿಯುತ್ತಿರುವ ದೇಹವೊಂದಿಗೆ ಆ ದುಷ್ಟರನ್ನ ಸಂಹರಿಸಿದ ಜ್ವಾಲಾ ತನ್ನ ಗರ್ಭದ ಮಗು ಸುಟ್ಟು ಹೋಗಬಾರದೆಂದು ಹತ್ತಿರದ ತಣ್ಣನೆಯ ಬಾವಿಗೆ ಹಾರುತ್ತಾಳೆ. ಆದರೆ ಆಕೆಯ ಪ್ರಾಣ ಉಳಿಯೋದಿಲ್ಲ. ಅಂದಿನಿಂದ ಆ ಗ್ರಾಮದಲ್ಲಿ ಒಂದು ಭೀತಿ ಹುಟ್ಟುಕೊಳ್ಳುತ್ತದೆ. ಜ್ವಾಲಾ ಅಮ್ಮನ ಸಾವಿನ ನಂತರ ಗ್ರಾಮದಲ್ಲಿ ಜನಿಸುವ ಪ್ರತಿಯೊಂದು ಮಗುವು ಸಾಯುತ್ತದೆ ಅಂತ ಒಂದು ಭಾವನೆ ಪ್ರತಿಯೊಬ್ಬರಲ್ಲಿ ಹುಟ್ಟುತ್ತದೆ. ಗ್ರಾಮದ ಮುಖಂಡರು ಇದನ್ನ ದೇವತೆಯ ಶಾಪ ಅಂತ ಘೋಷಿಸುತ್ತಾರೆ. ಹೆಣ್ಣಿನ ಮುಖದ ಮೇಲಿದ್ದ ಪರಪುರುಷರ ದೃಷ್ಟಿಯೇ ಅವಳ ಸಾವಿಗೆ ಕಾರಣವಾಗಿತ್ತು. ಆದ್ದರಿಂದ ಇನ್ನು ಮುಂದೆ ಈ ಗ್ರಾಮದ ಪ್ರತಿಯೊಬ್ಬ ಹೆಣ್ಣಿನ ಮುಖವು ಹೊರಗಿನವರಿಗೆ ಕಾಣಬಾರದು. ಯಾರಾದರೂ ಈ ನಿಯಮ ಮೀರಿದರೆ ಜ್ವಾಲಾ ಅಮ್ಮನಂತೆ ಅವರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಇಲ್ಲವಾದರೆ ಇಡೀ ಗ್ರಾಮದ ಶಿಶು ಸಂಕುಲನ ನಾಶವಾಗುತ್ತದೆ ಎಂಬ ಕಟ್ಟುನಿಟ್ಟಿನ ಆದೇಶ ಆ ಹಳ್ಳಿಯಲ್ಲಿ ಜಾರಿಗೆ ಬರುತ್ತದೆ. ರುದ್ರಪುರದ ಕಠಿಣ ನಿಯಮಗಳ ನಡುವೆಯೂ ಸುಬ್ಬು ಮತ್ತು ರಾಜೇಶ್ ಅವರ ನಡುವೆ ಒಂದು ಸುಂದರವಾದ ಸಂಬಂಧ ಬೆಳೆದಿರುತ್ತದೆ. ಅವರಿಬ್ಬರು ಬಾಲ್ಯದ ಗೆಳೆಯರು. ಹಳ್ಳಿಯ ಸಂಪ್ರದಾಯದ ಬಗ್ಗೆ ಸುಬ್ಬುವಿಗೆ ಅಚಲವಾದ ನಂಬಿಕೆ ಇರುತ್ತದೆ. ಆಕೆ ತನ್ನ ಪರದೆಯನ್ನ ಕೇವಲ ಬಟ್ಟೆ ಎಂದು ಭಾವಿಸದೆ ಅದು ತನ್ನ ಪಾವಿತ್ರತೆ ಮತ್ತು ಗ್ರಾಮದ ಸುರಕ್ಷತೆಯ ಸಂಕೇತವೆಂದು ಭಾವಿಸುತ್ತಾಳೆ. ರಾಜೇಶ್ ಮತ್ತು ಸುಬ್ಬುವಿನ ಪ್ರೀತಿ ಎಷ್ಟು ಗಾಢವಾಗಿತ್ತಂದ್ರೆ ಅವರಿಬ್ಬರ ನಿಶ್ಚಿತಾರ್ಥವಾಗಿದ್ದರೂ ಸಹ ಅವರು ಪರಸ್ಪರ ಮುಖ ನೋಡಬಾರದೆಂದು ಶಪಥ ಮಾಡಿರುತ್ತಾರೆ. ಅವರು ಹಳೆಯ ರೈಲ್ವೆ ಬೋಗಿಯಲ್ಲಿ ಭೇಟಿಯಾದಾಗಲೂ ಒಬ್ಬರನ್ನೊಬ್ಬರು ಬೆನ್ನು ಹಾಕಿ ಕುಳಿತು ಮಾತನಾಡುತ್ತಾರೆ. ನಾವು ಮದುವೆಯಾಗಿ ಶಾಸ್ತ್ರೋತ್ಸವವಾಗಿ ಮುಸುಕು ಸರಿಯುವವರೆಗೂ ನಾನು ನಿನ್ನ ಮುಖವನ್ನ ನೋಡುವುದಿಲ್ಲ ಅಂತ ರಾಜೇಶ್ ಭರವಸೆಯನ್ನು ನೀಡಿರುತ್ತಾರೆ. ಇದು ಅವರ ಸಂಪ್ರದಾಯಕ್ಕೆ ನೀಡುವ ಗೌರವ ಮತ್ತು ಒಬ್ಬರ ಮೇಲೆ ಒಬ್ಬರು ಇಟ್ಟಿರುವ ಪ್ರೀತಿಯ ಸಂಕೇತವಾಗಿರುತ್ತದೆ. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಒಂದು ದಿನ ಸುಬ್ಬು ಹಳ್ಳಿಯ ಹೊಲದಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ವಿಧಿ ತನ್ನ ಆಟವನ್ನ ಪ್ರದರ್ಶಿಸಿತು. ಇದ್ದಕ್ಕಿದ್ದ ಹಾಗೆ ಜೋರಾದ ಗಾಳಿ ಬೀಸುತ್ತದೆ. ಆ ಗಾಳಿಯ ರಭಸಕ್ಕೆ ಸುಬ್ಬು ಎಷ್ಟೇ ಪ್ರಯತ್ನಿಸಿದರೂ ತನ್ನ ಮುಖದ ಮೇಲಿರುವ ಮುಸುಕನ್ನ ಹಿಡಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಒಂದು ಕ್ಷಣ ಅವಳ ಮುಖ ಸಂಪೂರ್ಣವಾಗಿ ಅನಾವರಣಗೊಳ್ಳುತ್ತದೆ. ಸರಿಯಾಗಿ ಅದೇ ಸಮಯದಲ್ಲಿ ಹಳ್ಳಿಯ ದೃಶ್ಯವನ್ನ ಸೆರೆ ಹಿಡಿಯಲು ಬಂದಿದ್ದ ನಗರದ ಫೋಟೋಗ್ರಾಫ್ ಒಬ್ಬನ ಕ್ಯಾಮೆರಾದಲ್ಲಿ ಸುಬ್ಬುವಿನ ಮುಖ ಸರಿಯಾಗಿ ಹೋಗಿರುತ್ತದೆ. ಆಕೆ ತಕ್ಷಣವೇ ಭಯದಿಂದ ಮುಖ ಮುಚ್ಚಿಕೊಂಡರೂ ಆಗಲೇ ಜರುಗಬಾದ ಘಟನೆ ಜರುಗಿ ಹೋಗಿರುತ್ತದೆ. ಆದರೆ ಸುಬ್ಬುವಿಗೆ ಈ ವಿಷಯ ಗೊತ್ತಿರೋದಿಲ್ಲ. ದುರಾದೃಷ್ಟ ಆ ಫೋಟೋ ಒಂದು ಮ್ಯಾಗಝಿನ್ ಕವರ್ ಮೇಲೆ ಮುದ್ರಿತವಾಗಿ ಎಲ್ಲ ಕಡೆ ಪ್ರಚಾರಗೊಂಡಿರುತ್ತದೆ. ಆ ಮ್ಯಾಗಝಿನ್ ಒಂದು ದಿನ ಆ ಹಳ್ಳಿಗೂ ಕೂಡ ತಲುಪುತ್ತದೆ. ಇದರಿಂದ ಇಡೀ ಗ್ರಾಮದಲ್ಲಿ ಹಬ್ಬದ ಸಂಭ್ರಮದ ಬದಲು ಆತಂಕ ಮನೆ ಮಾಡಿರುತ್ತದೆ. ಶಾಪ ತಟ್ಟುತ್ತದೆ ಎಂಬ ಭಯದಿಂದ ಗ್ರಾಮಸ್ಥರು ಸುಬ್ಬು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸುತ್ತಾರೆ. ತನ್ನಿಂದ ಹಳ್ಳಿಯ ಶಿಶುಗಳಿಗೆ ಅಪಾಯವಾಗಬಾರದೆಂದು ಸುಬ್ಬು ಸಾಯಲು ಕೂಡ ಸಿದ್ಧಳಾಗುತ್ತಾಳೆ. ಮತ್ತೆ ಬಾವಿಗೆ ಬೀಳಲು ತಯಾರಾಗುತ್ತಾಳೆ. ಆದರೆ ರಾಜೇಶ್ ಮತ್ತು ರತ್ನಂ ಆಕೆಯನ್ನ ರಕ್ಷಿಸುತ್ತಾರೆ. ನಂತರ ತನ್ನ ಫೋಟೋಗ್ರಾಫ್ ಅನ್ನ ಯಾರು ಸೆರೆ ಹಿಡಿದಿದ್ದಾರೆ, ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ಆ ಫೋಟೋಗ್ರಾಫ್ ಅನ್ನ ತೆಗೆದಿದ್ದಾರೆ, ಅದು ಸುಬ್ಬುವಿಗೆ ಗೊತ್ತೇ ಇರಲಿಲ್ಲ. ಹೀಗಾಗಿ ಆ ಫೋಟೋಗ್ರಾಫ್ ಅನ್ನ ಹಿಡಿದು ಹಳ್ಳಿಗೆ ತರುತ್ತೇವೆ ಅಂತ ಆ ಮೂವರು ನಿರ್ಧಾರ ಮಾಡುತ್ತಾರೆ. ಇದೇ ಕಾರಣ ಅವರು ಎಲ್ಲ ಕಡೆ ಆ ಫೋಟೋವನ್ನ ಯಾರು ತೆಗೆದಿದ್ದು ಅಂತ ಪತ್ತೆ ಮಾಡುತ್ತಾರೆ. ಕೊನೆಗೆ ಅವ್ರಿಗೆ ಗೊತ್ತಾಗುತ್ತದೆ ಹಿಮಾಚಲ ಪ್ರದೇಶದಲ್ಲಿರುವ ಧರ್ಮಶಾಲಾದಲ್ಲಿ ಈ ಫೋಟೋಗ್ರಾಫರ್ ಇರುತ್ತಾನೆ ಅಂತ. ಇದೇ ಕಾರಣ ಆ ಮೂವರು ಫೋಟೋಗ್ರಾಫರ್ ಅನ್ನ ಹುಡುಕಲು ಧರ್ಮಶಾಲೆಗೆ ಹೋಗುತ್ತಾರೆ. ಇವರೆಲ್ಲ ಧರ್ಮಶಾಲೆಗೆ ಹೋದಾಗ ಅಲ್ಲಿ ಸುಬ್ಬು ಮತ್ತು ರತ್ನಂ ಅವರಿಗೆ ಆಮಿ ಎನ್ನುವ ಹುಡುಗಿಯ ಪರಿಚಯವಾಗುತ್ತದೆ. ಆಮಿ ಈ ಚಿತ್ರದ ಒಂದು ಪ್ರಮುಖ ಪಾತ್ರ. ಆಕೆ ಸ್ವತಂತ್ರ ವಿಚಾರವುಳ್ಳವಳು, ಆಧುನಿಕ ಜಗತ್ತನ್ನ ಪ್ರತಿನಿಧಿಸುವ ಒಬ್ಬ ಯುವತಿಯಾಗಿರ್ತಾಳೆ. ಸುಬ್ಬು ತನ್ನ ಮುಖವನ್ನ ಮುಚ್ಚಿಕೊಂಡು ಭಯದಿಂದ ಬದುಕಿದ್ದರೆ ಆಮಿ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಮುಕ್ತವಾಗಿ ಜಗತ್ತನ್ನ ಎದುರಿಸುತ್ತಾ ಬಂದಿದ್ದಾಳೆ. ಸುಬ್ಬುವಿನ ಮುಗ್ಧತೆ ಮತ್ತು ಆಮಿಯ ಧೈರ್ಯ ಈ ಕಥೆಗೆ ಒಂದು ಹೊಸ ಆಯಾಮವನ್ನ ನೀಡುತ್ತದೆ. ಸುಬ್ಬು ಅಲ್ಲಿವರೆಗೆ ತನ್ನ ಹಳ್ಳಿಯೇ ಇಡೀ ಜಗತ್ತು ಎಂದು
ಎಂದು ಭಾವಿಸುತ್ತಾಳೆ. ಆದರೆ ಧರ್ಮಶಾಲಾದ ಹಿಮಾಚ್ಛಾದಿತ ಬೆಟ್ಟಗಳು, ಅಲ್ಲಿನ ಜನರು ಮತ್ತು ಮುಖ್ಯವಾಗಿ ಅಲ್ಲಿನ ಮಹಿಳೆಯರನ್ನ ಕಂಡಾಗ ಆಕೆಗೆ ಅಚ್ಚರಿಯಾಗುತ್ತದೆ. ಮಹಿಳೆಯರು ಮುಸುಕಿಲ್ಲದೆ ಓಡಾಡುತ್ತಿರುವುದು, ಕೆಲಸ ಮಾಡುತ್ತಿರುವುದು ಮತ್ತು ನಗುತ್ತಿರುವುದನ್ನ ಕಂಡು ಬೆರಗಾಗಿರುತ್ತಾಳೆ. ಸುಬ್ಬು ತನ್ನ ಹಳ್ಳಿಯ ಶಾಪದ ಬಗ್ಗೆ ವಿವರಿಸಿದಾಗ ಆಮಿ ಅದನ್ನ ನಕ್ಕು ತಳ್ಳಿ ಹಾಕುತ್ತಾಳೆ. ನೋಡು ಸುಬ್ಬು, ಇಲ್ಲಿ ಸಾವಿರಾರು ಮಹಿಳೆಯರು ಮುಸುಕಿಲ್ಲದೆ ಬದುಕುತ್ತಿದ್ದಾರೆ. ಇಲ್ಲಿ ಎಲ್ಲ ಮಕ್ಕಳು ಆರೋಗ್ಯವಾಗಿಯೇ ಇದ್ದಾರೆ. ಹಾಗಾದ್ರೆ ನಿನ್ನ ಹಳ್ಳಿಯಲ್ಲಿ ಮಾತ್ರ ಯಾಕೆ ಹೀಗಾಗುತ್ತದೆ ಅಂತ ಪ್ರಶ್ನಿಸುತ್ತಾಳೆ. ಆಮಿ ಸುಬ್ಬುವಿಗೆ ಒಂದು ದೊಡ್ಡ ಸತ್ಯವನ್ನ ಕೂಡ ಮನವರಿಕೆ ಮಾಡಿಕೊಳ್ಳುತ್ತಾಳೆ. ಯಾವುದೇ ಬಟ್ಟೆಯ ತುಂಡು ಅಥವಾ ಮುಖದ ದರ್ಶನವು ಇನ್ನೊಂದು ಜೀವದ ಸಾವು ನೋವಿಗೆ ಕಾರಣವಾಗುವುದಿಲ್ಲ. ಇವೆಲ್ಲವೂ ಪುರುಷ ಪ್ರಧಾನ ವ್ಯವಸ್ಥೆಯ ಮಹಿಳೆಯನ್ನ ಆ ದಿನದಲ್ಲಿಡಲು ಸೃಷ್ಟಿಸಿದ ಕಟ್ಟು ಕಥೆಗಳು ಅಂತ ಧೈರ್ಯ ತುಂಬುತ್ತಾಳೆ. ನೀನು ನಿನ್ನ ಮುಖವನ್ನ ಪ್ರೀತಿಸು, ಅದನ್ನ ಬಚ್ಚಿಡಬೇಡ ಎಂಬ ಮಾತುಗಳನ್ನ ಸುಬ್ಬುವಿನ ಮನಸ್ಸಿನಲ್ಲಿ ತುಂಬುತ್ತಾಳೆ. ಹಾಗೂ ನೂರಾರು ವರ್ಷಗಳ ಭಯವನ್ನ ಕರಗಿಸಲು ಇದು ಆರಂಭವಾಗುತ್ತದೆ. ಧರ್ಮಶಾಲಾದಲ್ಲಿ ಆಮಿ ಮತ್ತು ರತ್ನಂ ಜೊತೆ ಕಳೆದ ಸಮಯವು ಸುಬ್ಬುವಿಗೆ ತನ್ನ ಮೇಲಿನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮೊದಲ ಬಾರಿಗೆ ಆಕೆ ತನ್ನ ಪರದೆಯನ್ನ ಸರಿಸಿ ಮುಕ್ತವಾಗಿ ಉಸಿರಾಡುತ್ತಾಳೆ. ಹಿಮಾಲಯದ ಹಿಮದ ಮೇಲೆ ನಿಂತು ತನ್ನ ಮುಖವನ್ನ ತಾನು ಕನ್ನಡಿ ಇಲ್ಲದೆ ಗುರುತಿಸಿಕೊಳ್ಳುವ ಆ ಕ್ಷಣ ಆಕೆಯ ಪಾಲಿಗೆ ಹೊಸ ಜನ್ಮದಂತಿರುತ್ತದೆ. ಈ ಪ್ರಯಾಣವು ಕೇವಲ ಒಬ್ಬ ಫೋಟೋಗ್ರಾಫರ್ ಅನ್ನ ಹುಡುಕುವ ದಾರಿಯಾಗಿ ಉಳಿಯದೆ ಸುಬ್ಬುವಿನ ಮಾನಸಿಕ ಸಂಕೋಲನಗಳನ್ನ ಕಳಚುವ ಪ್ರಯಾಣವಾಗಿರುತ್ತದೆ. ಧರ್ಮಶಾಲಾದಿಂದ ಮರಳಿದ ಸುಬ್ಬು ಈಗ ಹಳೆಯ ಅಂಜುಬುರುಕ ಹುಡುಗಿಯಾಗಿರುವುದಿಲ್ಲ. ಆಕೆಯ ಕಣ್ಣುಗಳಲ್ಲಿ ಈಗ ಸತ್ಯದ ಅರಿವು ಹರಡ್ತಾ ಇರುತ್ತದೆ. ಚಿತ್ರದ ಈ ಹಂತವು ನೋಡುಗರಲ್ಲಿ ನಿಜಕ್ಕೂ ರೋಮಾಂಚನವನ್ನ ಉಂಟು ಮಾಡುತ್ತದೆ. ಸುಬ್ಬು ಗ್ರಾಮಕ್ಕೆ ಮರಳಿದಾಗ ಎಲ್ಲರೂ ಆಕೆ ಮುಸುಕು ಧರಿಸಿ ತಲೆಬಾಗಿ ಬರುತ್ತಾಳೆ ಅಂತ ಭಾವಿಸಿರುತ್ತಾರೆ. ಸುಬ್ಬು ಇಡೀ ಗ್ರಾಮವೇ ಬೆಚ್ಚಿ ಬೀಳುವಂತೆ ಮೊದಲ ಬಾರಿಗೆ ತನ್ನ ಮುಖವನ್ನ ಮುಚ್ಚಿಕೊಳ್ಳದೆ, ಅಂದರೆ ಪರದೆ ಇಲ್ಲದೆ ಗ್ರಾಮದ ಮುಖ್ಯ ಬೀದಿಯಲ್ಲಿ ಗಂಭೀರವಾಗಿ ನಡೆದುಕೊಂಡು ಬರುತ್ತಾಳೆ. ಇದನ್ನ ಕಂಡ ಹಳ್ಳಿಯ ಪುರುಷರು ಮತ್ತು ಹಿರಿಯರು ಆಕ್ರೋಶದಿಂದ ಕುದಿಯುತ್ತಾರೆ. ತಮ್ಮ ಧರ್ಮಕ್ಕೆ ಅವಮಾನವಾಗಿದೆ, ಇವಳು ಇಡೀ ಗ್ರಾಮಕ್ಕೆ ಸರ್ವನಾಶವನ್ನ ತರುತ್ತಾಳೆ ಅಂತ ಕೂಗಾಡುತ್ತಾರೆ. ಸರಿಯಾಗಿ ಅದೇ ಸಮಯದಲ್ಲಿ ಗ್ರಾಮದ ಗರ್ಭಿಣಿ ಶ್ರಾವಂತಿಗೆ ಹೆರಿಗೆಯ ನೋವು ಕೂಡ ಆರಂಭವಾಗಿ ಬಿಡುತ್ತದೆ. ಗ್ರಾಮದ ಹಿರಿಯರು ಇದನ್ನ ಕಂಡು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುತ್ತಾರೆ. ನೋಡಿ, ಸುಬ್ಬು ಮುಖ ತೋರಿಸುತ್ತಿದ್ದಂತೆ ಹೆಣ್ಣು ಮಗಳು ನೋವಿನಿಂದ ಬಳಲುತ್ತಿದ್ದಾಳೆ, ಮಗು ಖಂಡಿತ ಸಾವನ್ನಪ್ಪುತ್ತದೆ ಅಂತ ಜನರನ್ನ ಪ್ರಚೋದಿಸುತ್ತಾರೆ. ಜನರ ಭಯ ಎಷ್ಟರ ಮಟ್ಟಿಗೆ ಹೋಗುತ್ತದೆ ಅಂದ್ರೆ ಅವರು ಸುಬ್ಬುವನ್ನ ಜೀವಂತವಾಗಿ ಕೊಲ್ಲಲು ಆಕೆಯ ಮೇಲೆ ಮುಗಿಬೀಳುತ್ತಾರೆ. ಶ್ರಾವಂತಿಯ ಪತಿ ಕೋಪದಿಂದ ಸುಬ್ಬುವನ್ನ ಹೊಡೆಯಲು ಇಟ್ಟಿಗೆಯನ್ನ ಎತ್ತಿಕೊಳ್ಳುತ್ತಾನೆ. ಇಡೀ ಗ್ರಾಮ ಸುಬ್ಬುವಿನ ಸಾವಿಗೆ ಸಿದ್ಧವಾಗಿರುವಾಗ ಹಠಾತ್ ಆಗಿ ಮಗುವಿನ ಅಳುವಿನ ಧ್ವನಿ ಕೇಳುತ್ತದೆ. ಶ್ರವಂತಿ ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮ ನೀಡಿರುತ್ತಾಳೆ. ಒಂದು ಕ್ಷಣ ಇಡೀ ಗ್ರಾಮ ಸ್ತಬ್ಧವಾಗಿ ಹೋಗುತ್ತದೆ. 100 ವರ್ಷಗಳಿಂದ ಅವರು ನಂಬಿದ್ದ ಆ ಒಂದು ಸಂಪ್ರದಾಯ, ಆ ಒಂದು ಶಾಪ ಈಗ ಸುಳ್ಳೆಂದು ಸಾಬೀತಾಗಿ ಹೋಗಿತ್ತು. ಸುಬ್ಬು ಎದೆಗುಂದದೆ ಜನರ ಮುಂದೆ ನಿಂತು, ನೋಡಿ, ಸತ್ಯ ನಿಮ್ಮ ಕಣ್ಣು ಮುಂದಿದೆ. ನಿಮ್ಮ ಭಯವೇ ನಿಮಗೆ ಶಾಪವಾಗಿತ್ತು, ನನ್ನ ಮುಖವಲ್ಲ. ಈ ಗಂಡಸರು ತಮ್ಮ ಸಂಪ್ರದಾಯವನ್ನ ಉಳಿಸಲು, ತಮ್ಮ ತೆವಲನ್ನ ತೀರಿಸಿಕೊಳ್ಳಲು ಈ ರೀತಿ ಮಾಡುತ್ತಿದ್ದರು ಅಂತ. ಈ ಮಹತ್ವದ ಘಟನೆಯ ನಂತರ ಸುಬ್ಬು ನೇರವಾಗಿ ಗ್ರಾಮ ದೇವತೆ ಜ್ವಾಲಾ ಅಮ್ಮನ ಗುಡಿಗೆ ತೆರಳುತ್ತಾಳೆ. ಅಲ್ಲಿ ದೇವತೆಯ ವಿಗ್ರಹದ ಮುಖವನ್ನ ಸಹ ಬಟ್ಟೆಯಿಂದ ಮುಚ್ಚಲಾಗಿತ್ತು. ಸುಬ್ಬು ಕೇವಲ ತನ್ನ ಮುಸುಕವನ್ನು ತೆಗೆಯುವುದು ಮಾತ್ರವಲ್ಲದೆ ಒಂದು ಜ್ವಾಲೆಯನ್ನ ಹಿಡಿದು ದೇವತೆಯ ಮುಖದ ಮೇಲಿದ್ದ ಪರದೆಯನ್ನು ಕೂಡ ಸುಟ್ಟು ಹಾಕುತ್ತಾಳೆ. ಇದು ಕೇವಲ ಬಟ್ಟೆಯನ್ನು ಸುಡುವ ಪ್ರಕ್ರಿಯೆಯಾಗಿರದೆ ಹಳ್ಳಿಯ ಹೆಣ್ಣು ಮಕ್ಕಳನ್ನ ಕಾಡುತ್ತಿದ್ದ ಮಾನಸಿಕ ಸಂಕೋಲೆಯ ದಹನವಾಗಿರುತ್ತದೆ. ಇದನ್ನ ಕಂಡ ಹಳ್ಳಿಯ ನೂರಾರು ಮಹಿಳೆಯರು ಒಬ್ಬೊಬ್ಬರಾಗಿ ತಮ್ಮ ಮುಸುಕುಗಳನ್ನ, ಅಂದರೆ ಪರದೆಯನ್ನ ಕಿತ್ತಿಸಿದು ಗಾಳಿಯಲ್ಲಿ ತೂರುತ್ತಾರೆ. 100 ವರ್ಷಗಳ ಮೌನ ಕತ್ತಲೆ ಅಂತ್ಯವಾಗುತ್ತದೆ. ಈ ಹಳ್ಳಿ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ನಗು ಮತ್ತು ಮುಕ್ತ ಮುಖವನ್ನ ತೋರಿಸುತ್ತದೆ. ಸ್ನೇಹಿತರೆ, ಈ ಚಿತ್ರವು ಪ್ರಬಲ ಸಂದೇಶದೊಂದಿಗೆ ಮುಕ್ತಾಯವಾಗುತ್ತದೆ. ಗೌರವ ಇರುವುದು ಮುಸುಕಿನಲ್ಲ, ಮಹಿಳೆಯ ವ್ಯಕ್ತಿತ್ವ ಮತ್ತು ಸ್ವಾತಂತ್ರ್ಯದಲ್ಲಿ. ಸುಬ್ಬು ಕೇವಲ ತನ್ನನ್ನು ತಾನು ಉಳಿಸಿಕೊಳ್ಳದೆ ಇಡೀ ಗ್ರಾಮದ ಸ್ತ್ರೀ ಕುಲಕ್ಕೆ ಹೊಸ ದಾರಿಯನ್ನ ಕೂಡ ತೋರಿಸಿರುತ್ತಾಳೆ. ಅಂದ ಹಾಗೆ ಇದು 2025ರಲ್ಲಿ ಪರದಾ ಎಂಬ ಚಿತ್ರ ತೆಲುಗು ಭಾಷೆಯಲ್ಲಿ ತೆರೆ ಕಂಡಿತು. ಇದನ್ನ ಪ್ರವೀಣ್ ಕೊಂಡ್ರೆಗೋಲ ಬರೆದು ನಿರ್ದೇಶನ ಕೂಡ ಮಾಡಿದ್ದರು. ಅಂದ ಹಾಗೆ ಮುಖ್ಯ ಪಾತ್ರದಲ್ಲಿ ಅನುಪಮಾ ಪರಮೇಶ್ವರಂ ಮತ್ತು ದರ್ಶನ್ ರಾಜೇಂದ್ರ ನಟನೆಯನ್ನು ಕೂಡ ಮಾಡಿದ್ದರು. ಈ ಚಿತ್ರ ತೆಲುಗು ಚಿತ್ರದಲ್ಲಿ ಹಾಗೂ ಹಿಂದಿಯಲ್ಲಿ ಡಬ್ ಆಗಿ ಯಶಸ್ವಿ ಚಿತ್ರವಾಗಿ ಪರಿಗಣಿಸಲ್ಪಟ್ಟಿತ್ತು. ನಿಮಗೇನಾದರೂ ಅವಕಾಶ ಸಿಕ್ಕರೆ ಮಿಸ್ ಮಾಡದೆ ಈ ಚಿತ್ರವನ್ನ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಾಗೂ ಕುಟುಂಬದ ಜೊತೆ ನೋಡಿ. ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.